ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈಗಿನ ಜಸ್ಟ್ ಎದ್ದ ತಕ್ಷಣ ವ್ಲಾಗ್ ಮಾಡಬೇಕು ಅಂತ ಮೈಂಡಿಗೆ ಬಂತು, ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗಿನ ಜಸ್ಟ್ ಎದ್ದಿದ್ದೀನಲ್ಲ, ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. A few moments later. ಸೊ ಗೈಸ್, ಈಗಿನ ಫ್ರೆಶ್ ಅಪ್ ಆಗಿ ಬಂದೆ. ಈಗಿನ ಫ್ರೆಶ್ ಅಪ್ ಆಗಿ ಬಂದೀನಿ. ಬನ್ನಿ ನಮ್ಮಪ್ಪ ಏನು ಮಾಡ್ತೀಯ ಅಂತ ನೋಡೋಕೆ ಹೋಗೋಣ. ಇದು ಏನು ಕ್ಲೀನ್ ಮಾಡ್ತೀಯಾ ಏನು ಏನಿದೆ? ಕಪ್ಪೆ ಕೂತಿದೆ. ಇದ್ಯಾವ ಬಂತು ಕಾಮೆಂಟ್ನವ್ರಿಗೆ? ಏನಕ್ಕೆ ನೀನು ಮನೆ ಕ್ಲೀನ್ ಮಾಡೋಕೆ ಏನು ಇಷ್ಟ ಅಲ್ಲ ನಿನಗೆ? ಹಾಂ, ಇದು ಯಾರ ಮನೆ? ಇದು ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಈಗ ಇದು ಯಾರ ಮನೆ? ನನ್ನ ಮನೆ, ನಿನ್ನ ಮನೆ? ಇದು ಹಾಂ, ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಟ್ಸಫೆ ಮಾತಾಡ್ತೀಯ? ಕಟ್ಸಫಲ್ಲಿ ಯಾಕೆ ಮಾತಾಡ್ತೀಯ? ಈಗಲೂ ಮಾತಾಡು. ನಿನ್ ಜನ್ಮಕ್ಕೆ ಹೋಗೋ. ಅಯ್ಯೋ, ಇವ್ರ ಮನೆ ನಮ್ಮ ಮನೆ ಹತ್ರ ಕ್ಲೀನ್ ಮಾಡ್ಬೇಕಂತಿದ್ದೆ. ನನ್ನ ಮನೆನಾ? ಅಲ್ಲ ತಾನೆ, ಒಂಥರ ಮನೆ. ಮತ್ತೆ ಹೆಂಗೆ ಕ್ಲೀನ್ ಮಾಡೋಕ್ಕಾಗತ್ತೆ ಹೇಳಿ? ಹಾಂ, ಇಂಥ ಪರಿಸ್ಥಿತಿ ಬರ್ಬರತ್ನಿ. ಇದು ಯಾರು ಬರೆದ ಕಥೆಯು ನನಗ ಕೂರ ಬಿಡ್ತಿದ್ರು ಕಾವು ಸರಿ ಆಗ್ತಾವ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕೂತ್ರು ಹಿಂಗೆ ಮಾಡಿರ್ತೀಯ? ಎಲ್ಲಿ ಧೂಳೆ ಇಲ್ಲ ಅಲ್ಲಿ. ನಮ್ಮ ಮನೆ ಎದುರುಗಡೆ ಹೊಸ ಮನೆ ಆಗ್ತಿದೆ ನೋಡಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಓಡಿ ಸ್ಟಾರ್ಟ್ ಮಾಡ್ಯಾರೆ ಮಾಡೋಕ್ಕೆ. ಬೆಳಗ್ಗೆ ಎದ್ದಿದ ತಕ್ಷಣ ಕಷ್ಟ ಗುರು ನನಗಂತೂ. ಏನು ಮಾಡ್ಕೊಂಡು ಸಾನೆ ಅದು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಈ ಗಂಡಸ್ರ ಜೀವನ ಇಷ್ಟ ಏನಪ್ಪ, ಬೆಳಗ್ಗೆ ಎದ್ದ ತಕ್ಷಣ ಅದೇ ರೊಟೀನ್. ಎದ್ದ ತಕ್ಷಣ ಏನೂ ಇರಲ್ಲ, ಫ್ರೀಯಾಗಿರೋಣ, ಬರೀ ಕೆಲಸ ಇರ್ತದೆ. ಅದೇ ನಮಗೆ ಆಗ್ಬರಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನೀನು ಫ್ರೀಯಾಗಿ ಕೂತ್ಕೋಬೇಕು ಅನ್ಸಲ್ಲ ನಿನಗೆ? ಹಾಂ, ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೋಡು, 9 ಗಂಟೆ ಆಗೈತೆ. 9 ಗಂಟೆ ಆದ್ರೂ ಇನ್ನು ಬಿತ್ಕೊಂಡಿದ್ಯಾ ಅಂದರೆ ನೀನು ಮಾಡ್ಬೇಕು. ನಿನಗೆ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ. ಕೆಲಸ ಮಾಡೋಕ್ಕೆ ಬಂದಿದ್ದಾರೆ, ಅವರಿಗೆ ಕಾಫಿನೋ ಟೀನೋ ಏನೋ ಮಾಡ್ಕೊಳ್ಳೋದು ಬಿಟ್ಟು ಟೈಮಲ್ಲೇ 8:15 ಆಗ್ತದೆ ನೋಡಿ. 8:15 ಆಗ್ತಿದೆ ಆಗಲೇ, ಇನ್ನೂ ಬಿತ್ಕೊಂಡಿದೆ ಅಂದರೆ ನೀವೇ ಮಾಡಬೇಕಮ್ಮ. ಅದೇ ಬೇರೆ. ಈಗ ಚಿಕ್ಕ ಮಕ್ಕಳಿದ್ದಾಗ ನಮಗೆ ಸ್ಕೂಲಿಗೆ ಟೈಮ್ ಆದರೂ ಕೂಡ ಎದ್ದೋಳು ಅಂತ ನಮಗೆ ಬಾಯ್ ಬಿಡ್ಕೊಂತಾರೆ. ಈಗ ನಾನೇ ಬರ್ತೀನಿ. ಈಗ ಒಂದು ಏನೋ ಬೇಕಲ್ಲ ಹೊಡಿಯೋಕ್ಕೆ. ಟವಲ್ ಸಿಕ್ಕಿದೆ, ಈಗ ಟವಲಲ್ಲಿ ಹೊಡಿದೆ. ಮಾ ಇದರಲ್ಲಿ ಕಾಫಿ ಮಾಡ್ಕೊಳ್ಬೇಕಂತ ನಮಗೆ ಅಪ್ಪಂಗೆ. ಟೈಮ್ ಎಷ್ಟಾಗೈತೆ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಎಷ್ಟಾಗಿದೆ? ಹಾಂ, ಏನು 8:15 ಟೈಮೇ? ಸ್ಕೂಲ್ ಟೈಮಲ್ಲಿ ಹಾಂ ಸ್ಕೂಲ್ ಟೈಮಲ್ಲಿ ನನಗೆ ಎಷ್ಟೇ ಎಬ್ಬಿಸ್ತಿದ್ದೆ ನೀನು ನನಗೆ? ಹಾಂ, ಸ್ಕೂಲ್ ಇದ್ದಾಗ 6 ಗಂಟೆ ಆಯ್ತು, 6 ಗಂಟೆ ಆಗುತ್ತೆ ಎಬ್ಬಿಸ್ತಿದ್ದೆ. ನೀ ಎಷ್ಟು ಗಂಟೆ ಎದ್ದೇಳ್ತಿದ್ಯಾ? ಹಾಂ, ಎಷ್ಟು ಗಂಟೆ ಎದ್ದೇಳ್ತಿದ್ಯಾ ಹೇಳು? ಹಾಂ, ನೈಟ್ ಕುಡ್ದಿರೋದು ಇನ್ನೂ ಇಳ್ದಿಲ್ಲ. ಏನು ಮಾಡೋದು ಅಲ್ಲ? ನಾನು ಹೆತ್ತ ಮಗನೆಲ್ಲ, ನಾನು ಹೆತ್ತ ಮಗನ. ನೈಟ್ ಕುಡ್ದ ಎಷ್ಟು ಕುಡ್ದಿದ್ದೆ? ಎದ್ದೇಳಮ್ಮ, ಟೈಮ್ ಆಗಿದೆ. 8:15 ಆಯ್ತು, ಎದ್ದೇಳ. ಇರಬಾರ್ದೆಲ್ಲ ಟವಲ್ ಆದರೆ ಇನ್ನೇನು ಅಂದೇನು? ಯಾವ ಟವಲ್ ಇದೆ? ಎಲ್ಲ ನಿನ್ನ ಟವಲ್ ಆದರೆ. ಇದು ನನ್ನ ಬೆಡ್ರೂಮ್ ಅಲ್ಲ, ನನ್ನ ಬೆಡ್ರೂಮ್ ಇದು ನೋಡಿ. ನನ್ನ ಬೆಡ್ರೂಮ್ ನನಗೆ ಈ ಟೈಮಲ್ಲಿ ಹಿಂಗೆ ಅನ್ಸ್ಬಿಡ್ತು ಅಂದರೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಮುಖ ತಗೊಂಡ ಹಾಂ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ನಾನು ದೊಡ್ಡ ಆಯ್ತು ಹಂಗಿದ್ದೀನಿ. ಕೇಳಕ್ ಹೋಯ್ದಮ್ಮ?
ಅಲ್ಲ ತಿಂಡಿ ಕೊಡ್ತಾ ಲೋಟ ಕೊಡ್ಕಳ್ಸೋದು ಬಿಡು. ಏನೇನು ಕೊಡಬೇಕು? ತಿಂಡಿ ಕೊಡ್ಕಳ್ಸೋ ಲೋಟ ಕೊಡೋದು ಬಿಡು. ಮಂಗದ ತರ ಆಡ್ತೀರ. ಯಾರು ನಾನು? ಮನೆ ಪೂರ್ತಿ ಬರೀ ದೇವ್ರ ಫೋಟೋ. ಎಷ್ಟು ದೇವ್ರ ಫೋಟೋಗಳು ಅಂದರೆ ನಾವು ಹೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಬೇಕಾದ್ರೆ ನೋಡಿ ಮನೆ ಹಾಲಲ್ಲಿ ಅಲ್ಲಿ ಅಲ್ಲೊಂದು ದೇವ್ರ ಫೋಟೋ ಇದೆ, ಇಲ್ಲೊಂದು ದೇವ್ರ ಫೋಟೋ ಇದೆ, ಅಲ್ಲೊಂದು ದೇವ್ರ ಫೋಟೋ ಇದೆ, ಎರಡು ಅಂತ. ಇನ್ನು ನಮ್ಮ ದೇವ್ರ ರೂಮ್ ಒಳಗೆ ನೋಡ್ಬೇಕು ಎಷ್ಟಿದೆ ಅಂತ. ಮತ್ತೆಲ್ಲಿದೆ ಗೊತ್ತಾ, ಎಲ್ಲೆಲ್ಲೋ ಫಿಕ್ಸ್ ಮಾಡ್ಕೊಂಡು ಎಲ್ಲೆಲ್ಲೋ ಜಾಗ ಒಟ್ಟು ಫಿಕ್ಸ್ ಮಾಡೋದು. ನಾನು ಟಿ ವಿ ಮೇಲೂ ಒಂದು ದೇವ್ರ ಗಣಪತಿ ಫೋಟೋ ಒಂದು ನೋಡಿಲ್ಲ, ಕಾಣಿಸ್ತಿದೆಯಾ? ಹಾಂ, ಅಲ್ಲೊಂದು. ನನಗೆ ಎಷ್ಟು ಯಪ್ಪ ನೋಡಿ ತಲೆ ಕೆಟ್ಟು ಹೋಗುತ್ತೆ ಗುರು ನನಗಂತೂ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಏನು ಮಾಡೋಕೆ ಬರಲ್ಲ, ಅನ್ಭವಿಸ್ಲೇಬೇಕು. ಎಷ್ಟು ಕ್ಲೀನ್ ಕೊಡೋ ಗೊತ್ತಾ ನಮ್ಮಪ್ಪ. ಮನೆ ಮಾತ್ರ ಹಬ್ಬ ಭಯಂಕರ ಕ್ಲೀನ್ ಕೊಡುತ್ತೆ. ಅದೇ ನನಗೆ ಮಾತ್ರ ಬರಲ್ಲ, ಯಾಕೆಂತ ಗೊತ್ತಿಲ್ಲ. ಅಪ್ಪನ ಏನೇ ಮಾಡ್ತಾರೆ ಡೆಡ್ ಆಪೋಸಿಟ್ ನಾನು, ನಿಜ ಡೆಡ್ ಆಪೋಸಿಟ್ ನಾನು. ಅಪ್ಪ ಕ್ಲೀನ್ ಮಾಡ್ದಂಗೆ ನಾನೆಲ್ಲ ಹಾಳು ಮಾಡ್ದಂಗೆ, ಕ್ಲೀನ್ ಮಾಡ್ದಂಗೆ ಹಾಳು ಮಾಡ್ದಂಗೆ ಹಂಗೆ. ಅಪ್ಪ ಜಾಸ್ತಿ ಏನು ಗೊತ್ತಾ, ಕ್ಲೀನೆಸ್ ಆಗಿರಬೇಕು, ಅಫಿಷಿಯಲ್ ಇರಬೇಕು, ಅವೆಲ್ಲ ಹೆಲ್ಪ್ ಮಾಡ್ತಾರೆ. ನನಗೆ ಆ ಥರ ದೇವ್ರ ಹಣಗೂ ಹೇಳಕ್ಕೆ ಬರಲ್ಲ ಗುರು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಶೋಭಾ ಏನು ಇವತ್ತೇನು ಕಾಫಿ ಅಲ್ಲ ಸಾರಿ ತಿಂಡಿ? ಹಾಂ, ಚಪಾತಿ ಬಿಟ್ಟು ಮತ್ತೆ ಹಾಲು ಮಾಡ್ತೀರ? ಕಾಫಿ ಮಾಡ್ಬೇಕಂತ. ಕಾಫಿ ಬೆಳಗ್ಗೆ ಎದ್ದು ಅಮ್ಮ ಮಾಡೋ ಕಾಫಿ ನಾ ಮಾಡ್ಬೇಕಂತ. ಇಲ್ಲಿ ಯಾರು ಹೆಂಡ್ತಿ ಅಂತ ಗೊತ್ತಾಗ್ತಿಲ್ಲ ಅಪ್ಪಂಗೆ. ನಾ ಹೆಂಡ್ತಿನೋ ಈ ಅಮ್ಮ ಹೆಂಡ್ತಿನೋ ಅಂತ. ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಯಾರವರು? ಏನು ಯಾರು? ಯಾರು ಫೋನ್ ಮಾತಾಡ್ತಾರೆ? ಯಾರೂ ಇಲ್ಲ. ಅಲ್ಲ ಗಾಯ್ಸ್, ನಾನು ವ್ಲಾಗ್ ಮಾಡ್ತಿದ್ರೆ ಈ ಅಮ್ಮಗೆ ಯಾವ ಜೊತೆ ವೀಡಿಯೋ ಕಾಲ್ ಮಾತಾಡ್ತೀವಿ ಅಂತ ಅನ್ನತ್ತೆ. ಏನು ಮಾಡ್ಕೊಂಡಿಲ್ಲ ಹೇಳಿ. ನನಗಂತೂ ಯಾಕೆ ಬರೀ ನೆಗೆಟಿವ್ ನಮ್ಮ ಬಗ್ಗೆ. ನೆಗೆಟಿವ್ ಅಂದರೆ ಸಖತ್ತೇ ನೆಗೆಟಿವ್. ಪಾಸಿಟಿವ್ ಒಂದು ಮಾತು ಬರೀ ಒಂದು ದಿನ ಒಂದು ಮಾತು ಒಂದು ಆಡಿಲ್ಲಪ್ಪ ಇವರು. ಹಾಂ, ಅಷ್ಟು ಹೇಳ್ತಾರೆ ನನಗೆ. ಏನು ಶೋಭಾ, ಒಂದು ದಿವಸ ಪಾಸಿಟಿವ್ ಮಾತಾಡಿದೆ ನನ್ನ ಬಗ್ಗೆ ನೀನು? ಹಾಂ ಹಾಂ, ಏನು ನೆಟ್ಕೊಂಡಿಲ್ಲ ನಾನು? ಏನು ಆಪೋಸಿಟ್ ಮಾಡೋದು? ನಾನು ಆಪೋಸಿಟ್ ಮಾಡ್ತೀನಿ. ಹಾಂ, ನಾನು ಆಪೋಸಿಟಾಗಿ ಮಾತಾಡ್ತೀನಿ. ಅಲ್ಲ ಏನು ಮಾಡಬೇಕು? ಅಮ್ಮ ಏನಿಗೆ ಕೆಲಸ ಕೇಳಬೇಕು. ಈ ಅಮ್ಮ ಹೇಳಿದ ಕೆಲಸ ನಾನು ಮಾಡ್ಬೇಕಂತೆ. ಹಾಂ, ಅಮ್ಮ ಹೇಳಿ ಕೆಲಸ ಮಾಡೋದಿರಲ್ಲ. ಹಾಂ, ಅಮ್ಮ ಒಳ್ಳೇದು ಏನು ಹೇಳ್ತಾರೋ ಕೇಳಬೇಕು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಓ, ಆಮೇಲೆ ಓದ್ಬೇಕು ಅಷ್ಟೇ, ನೀನೇ ಕೆಲಸ ಮಾಡಿಲ್ಲ ನನಗೆ. ಇವ್ರದ್ದು ಏನು ಅಂದರೆ ಡೈಲಿ ಪೂರ್ತಿ ನಾನು ಬುಕ್ ಹಿಡ್ಕೊಂಡು ಓದಬೇಕಂತೆ. ಎಲ್ಲ ಒಂದೇನು ಯಾವನ್ ಮಾಡ್ತಾನೆ ಹೇಳಿ. ಈಗ ಯಾವುದೇ ಹುಡುಗ ಆಗಲಿ ಯಾವನ್ ಮಾಡ್ತಾನೆ ಡೈಲಿ ಬುಕ್, ಬೆಳಗ್ಗೆಯಿಂದ ಸಂಜೆವರೆಗೂ ಬುಕ್ ಹಿಡ್ಕೊಂಡು ಕುತ್ಕೋಬೇಕಂದ್ರೆ ನಮ್ಮ ಇವ್ರ ಮುಂದೆ ಲೇಟ್ ಹಾಕೋಣಾಗಿದೆ. ಹಿಡ್ಕೊಂಡು ಕುತ್ಕೋಬೇಕು ಅಂದರೆ ಯಾವನ್ ಮಾಡ್ತಾನೆ? ಹಾಂ, ಯಾವನ್ ಮಾಡ್ತಾನೆ? ಹಾಂ, ನಿನ್ನ ಕೈಲಿ ಆಗುತ್ತೆ ಇಟ್ಕೊಂಡು ಕುತ್ಕೊಳಕ್ಕೆ ಮಾಡೋಕ್ಕೆ? ನಾವಂತೂ ಓದಿಲ್ಲ, ನೀವಂತೂ ಚೆನ್ನಾಗಿ ಓದಂತ ಹೇಳೋದಷ್ಟೇ. ಹಾಂ, ನಾವು ನಮ್ಮ ಶ್ರಮ ನಿಮಗೆ ಬೇಡ ಅಂತ ಹೇಳೋದು. ಯಾರಾದರೂ ಕ್ಲೀನಾಗಿ ಡೈಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಯಾರು ಕುತ್ಕೊಂಡು ಓದ್ತೀವಿ ಅಂದರೆ ಕೆಲವೊಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಬ್ರೋ ನಾನು ಕರೆಕ್ಟಾಗಿ ಓದ್ತೀನಿ ಹಂಗೆ ಅಂತ. ಆಯಿತಾ? ಈ ಅಮ್ಮ ಥರ ಹೇಳ್ತಾರೆ. ಈ ಅಮ್ಮ ಥರ ಯಾರ ಇದ್ದಾರಾ? ವಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಆಮೇಲೆ ಇಂಥ ಇಮೋಷನಲ್ ಡೈಲಾಗ್ಸ್ ಎಲ್ಲ ಇಷ್ಟು ಚೆನ್ನಾಗಿ ಹೊಡಿತೆ ಶೋಭಾ. ಮಕ್ಕಳಿಗೋಸ್ಕರ ಮಾಡ್ತಿರೋದಿಲ್ಲ. ಹೌದಾ? ಇಂಥ ಈ ಎಮೋಷನಲ್ ಡೈಲಾಗ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಯಾರು ಫ್ಲಾಪ್ ಹಾಕೋಬೇಡಿ. ಹೇಳ್ತೀನಿ ಕೇಳಿ, ಎಲ್ಲ ಮುಂದಿರು ಹೇಳೋದೇ ಇಷ್ಟು. ಆಯಿತಾ? ಎಲ್ಲ ಮುಂದಿರು ಹೇಳೋದೇ ಇಷ್ಟು. ಮನೆ ಕೆಲಸ ಎಲ್ಲ ಶುರು ಆಗಿದೆ ನೋಡಿ. ಮನೆ ಕೆಲಸ ಎಲ್ಲ ಶುರು ಆಗಿದೆ. ಎಲ್ಲ ಮೋಲ್ಡಿಂಗ್ ಮಾಡ್ತಿದ್ದಾರೆ, ಇದನ್ನು ನೋಡ್ತಿದ್ದಾರೆ ಒಳ್ಳೆ. ಸರಿ, ನಾವು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಣ. ಸ್ನಾನ ಮಾಡೋಕೆ ಹೋಗ್ತಾಯಿದ್ದೀನಿ. ಸ್ನಾನ ಮಾಡೋಕ್ಕೆ. ಅಮ್ಮ ತಿಂಡಿ ಏನು ಮಾಡ್ತೀವಿ ಈಗ? ಟೊಮೊಟೊ ಅಷ್ಟಿದೆ ಮತ್ತು ಬ್ರೆಡ್ ರೋಲ್ ಪಲ್ಯ ಮಾಡ್ತೀನಿ ಅಂದಿದ್ದು. ಹಾಂ, ಯಾರೇ ಬರ್ತಾರೆ?
ಬೀಟ್ರೋಟ್ ಪಲ್ಯ ಮಾಡಿದೆ ಅಂತ ಹೇಳ್ಬಿಟ್ಟು ಅದು ಯಾವುದೋ ಪಲ್ಯ ಮಾಡ್ಕೊಂಡು ಕೂತ್ಕೊಂಡೆ. ಇದಕ್ಕೆ ಸಿಟ್ಟಾಗ್ತದೆ ನನಗೆ. ಸರಿ, ನನಗೆ ಸ್ನಾನಕ್ಕೆ ಹೋಗಿ ಒಂದು ಫ್ರೆಶ್ ಅಪ್ ಆಗಿ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಚಾರ್ಜ್ ಇಲ್ಲ, ಬರೀ 86% ಇದೆ. ಸಾಕು, ಇನ್ನಾಗಲ್ಲ. ಚಾರ್ಜ್ ಬಂದು ಬೇಕಾಗುತ್ತೆ, ಅದಕ್ಕೋಸ್ಕರ. 1,000 years later. ಈಗಿನ ಸ್ನಾನ ಮಾಡ್ಕೊಂಡು ಬಂದು ನೋಡಿ ಕಾಣಿಸ್ತಾ ಇದೆ. ಕಟ್ಟಿಂಗು ಚೂರು ಚೆನ್ನಾಗಿದೆ ಗುರು ಮಾಡಿಸಿರೋದು. ಏನಂತ ಕಟಿಂಗ್ ಮಾಡಿಸ್ಕೊಂಬಂದಪ್ಪ ಅಂತ ಹೋಗಿದ್ರಿ. ಏನು ಮಾಡ್ಬೋದು ಶಬಾ ಮಾಡ್ತಾ ತಿಂಡಿ? ಹಾಂ, ಬೆಳಗ್ಗೆ ಅಂತ ಹೇಳ್ತಾರೆ ಚಪಾತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಟೊಮೊಟೊ ಬಾತ್ ಮಾಡ್ತೈತೆ. ಹಾಂ ಹಾಂ, ಬಾತ್. ಹಾಂ, ಟೊಮೊಟೊ ಬಾತ್ ಮಾಡ್ತಿದ್ದೆ ಅಂತ. ನಾಳೆಗೆ ಒಂದೈತೆ ಅಮ್ಮಂದು ಎರಡೈತೆ ಗೊತ್ತಿಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಎಲ್ಲ ಮನ್ಯಾಗ ಹೆಣ್ಮಕ್ಳು ಎಲ್ಲ ಇಲ್ಲ, ಅಮ್ಮಂದಿರೆಲ್ಲ ಹಿಂಗೇನಪ್ಪ. ನಿಮ್ಮ ಮನೇಲಿ ಹಂಗೆ ಆಗಿದೆ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಮ್ಮಮ್ಮ ಇದೇ ಥರ ಅಂತ. ಕರೆಕ್ಟಾಗಿರುತ್ತೆ. ಸಿಂಹಾಸನದ ಮೇಲೆ ಕೂತಿರೋ ಹತ್ರ ಆಯ್ತು. ಏನಿದೆ ಕಲೆ ಮಾಡ್ಕೊಂಡಿದ್ದೆ ಆಗಲಿ? ಇದು ಶರ್ಟ್ ಕಲೆ ಆಗೈತಿ. ಹಾಂ, ಸಿಮೆಂಟ್ ಹುಚ್ಚ ಆಗಾಯ್ತು. ಹಾಂ, ನಮ್ಮ ಮನೆ ಮಾಡಿದ್ರು ಕೂಡ ಅಮ್ಮನೆಗೆ ಬೇಕು ಅಂತ ಇದೆ. ಇದು ಎಷ್ಟು ದುರಂಕಾರ ಇರಬೇಕು ಇದಾದಂಗೆ. ಹಾಂ, ನಮ್ಮ ಮನೆ ಮಾಡ್ತೀವಿ ಅಂತ ಹೇಳ್ತೀವಿ, ಆದರೂ ಕೂಡ ಯಾವುದು ಅದಕ್ಕೆ ದುರಂಕಾರ ಅಂದರೆ ಇನ್ನೇನು ಇರ್ಬೇಕು ಹೇಳಿ. ಏನೋ ಹುಡ್ಕೊಂಡು ಬಂದೆ ಗುರು. ಈ ಅಮ್ಮ ಮಾಡ್ತೀವಿ ತಡಿದತಾ? ಹಾಂ, ಎಲ್ಲಿ ಎಲ್ಲಿ ಏನು ವೇಸ್ಟ್ ಆಗಿ ತಿಂದು. ನಮ್ಮ ಮನೆ ಮಾಡಿದ್ರು ಕೂಡ ನಿಮ್ಮ ಮನೆ ಬೇಕು ಅಂತ ಹೇಳ್ತೀಯ. ನಿನಗೆ ಎಷ್ಟು ಅಹಂಕಾರ ಇರ್ಬೇಕು ನಿನಗೆ. ಹಾಂ, ಹೇಳ್ತೀವಿ ಕೇಳು ತಾತ, ಬೇಡ. ಹಾಂ, ಏನು ಹಾಂ, ಪಕೋಡ? ಹಾಂ, ಮತ್ತಿನ್ನೇನು ಬೇಕು? ಇಡ್ಲಿ ಇಲ್ಲ, ಅಮ್ಮ ಮಾಡ್ತಾವ ಟೊಮೊಟೊ ಬಾತ್ ಮಾಡ್ತೈತಿ. ಇಲ್ಲಿ ಬೆಳಗ್ಗೆ ಚಪಾತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಟೊಮೊಟೊ ಮಾಡ್ಕೊಂಡೈತಿ. ಸೊ ಗೈಸ್, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಜನ ಜಾಸ್ತಿ ಬಂದಿದ್ದಾರೆ ಹಾಲಲ್ಲಿ, ಅದಕ್ಕೋಸ್ಕರ ವಿಡಿಯೋ ಲೆಂತಿ ಮಾಡೋಕ್ಕಾಗ್ತಿಲ್ಲ ಆಯಿತಾ. ಸೊ ಸಾರಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಳ್ಳಿ ಯಾವಾಗಲೂ. ಬೇಕಾದ್ರೆ ನಾನು ಯಾವ ವೀಡಿಯೋ ಮಾಡ್ತೀವಿ ಅದು ಪಟ್ಟ ನೀವು ನೋಡ್ಬೋದು, ಅದಕ್ಕೋಸ್ಕರ ಏನಕ್ಕಿಲ್ಲ. ಸೊ ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.